ಚಿಕ್ಕಬಳ್ಳಾಪುರ ನಗರದ ಪತ್ರಕರ್ತರ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ನಗರದ 22ನೇ ವಾರ್ಡಿನ ನಗರಸಭೆ ಸದಸ್ಯೆ ಸ್ವಾತಿ ಮಂಜುನಾಥ್ ಮಾತನಾಡಿ, ಬಿಜೆಪಿ ಮುಖಂಡ ಮಂಜುನಾಥ್ ನಗರದ 22ನೇ ವಾರ್ಡಿನ 2ನೇ ಮುಖ್ಯ ರಸ್ತೆಯಿಂದ ವಿನಾಯಕ ಬಡಾವಣೆ ರಸ್ತೆ ಅಭಿವೃದ್ಧಿಗೆಂದು ನಗರಸಭೆ ನಿಧಿಯಿಂದ ಜೂನ್ ತಿಂಗಳಲ್ಲಿ ಗುತ್ತಿಗೆದಾರ ಚಂದ್ರಯ್ಯ ಎಂಬುವವರಿಗೆ 16 ಲಕ್ಷ ರೂಪಾಯಿ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿ ಟೆಂಡರ್ ನಿಗದಿಯಾಗಿತ್ತು. ಸೆಪ್ಟೆಂಬರ್ 22ರಂದು ನಗರಸಭೆ ಅಧ್ಯಕ್ಷರು ಹಾಗೂ ಸ್ಥಾಯಿ ಸಮಿತಿ ಅಧ್ಯಕ್ಷರು ಸೇರಿ ರಸ್ತೆ ಕಾಮಗಾರಿಗೆ ಚಾಲನೆ ನೀಡಿರುತ್ತಾರೆ. ನಂತರ ರಸ್ತೆ ಕಾಮಗಾರಿ ಕೆಲಸ ಶುರುವಾಗುತ್ತದೆ. ಆದರೆ ಶಾಸಕರು ಹಾಗೂ ಶಾಸಕರ ಕಡೆಯವರು ಕಾಮಗಾರಿ ನಿಲ್ಲಿಸಬೇಕೆಂದು ಪೊಲೀಸ್ ಠಾಣೆಯಲ್ಲಿ ದೂರು ನೀಡಿರುತ್ತಾರೆ. ಸ್ಥಳಕ್ಕೆ ಪೊಲೀಸರು ಬಂದು ಕಾಮಗಾರಿ ನಿಲ್ಲಿಸಬೇಕೆಂದು ತಿಳಿಸುತ್ತಾರೆ. ಪೊಲೀಸರಿಗೆ ಯಾಕೆ ಕೆಲಸ ನಿಲ್ಲಿಸಬೇಕೆಂದು ಪ್ರಶ್ನೆ ಮಾಡಿ ರಸ್ತೆ ಕಾಮಗಾರಿ ನಿಲ್ಲಿಸದೆ ಮುಂದುವರಿಸಿರುತ್ತೇವೆ. ವಿಷಯ ಏನಂದರೆ, ಶಾಸಕರ ಕಡೆಯವರು ಅವರ ಕಡೆಯಿಂದ ನಮಗೆ ಪ್ರತಿಯೊಂದರಲ್ಲೂ ತೊಂದರೆ ಮಾಡ್ತಾಯಿದ್ದಾರೆ. ನಮ್ಮ ವಾರ್ಡಲ್ಲಿ ಏನೇ ಅಭಿವೃದ್ಧಿ ಕಾರ್ಯ ಮಾಡೋಕ್ಕೋದ್ರೂ ಸಹ ಪ್ರತಿಯೊಂದಕ್ಕೂ ಬಂದು ಅಡ್ಡಿ ಮಾಡ್ತಾಯಿದ್ದಾರೆ. ಈ ಒಬ್ಬ ಪ್ರತಿನಿಧಿಗಳಾಗಿರ್ತಕ್ಕಂಥವ್ರು ಜನಕ್ಕೆ ಸಹಾಯ ಮಾಡಬೇಕಾ ಅಥವಾ ಬಂದು ತೊಂದರೆ ಮಾಡಬೇಕಾ ಅಂತ ಗೊತ್ತಾಗ್ತಾ ಇಲ್ಲ. ಏನೇ ಒಂದು ಅಭಿವೃದ್ಧಿ ಕಾರ್ಯ ಮಾಡೋಕ್ಕೋದ್ರೂ ಅಡ್ಡಿ ಮಾಡ್ತಾಯಿದ್ದಾರೆ. ವಾರ್ಡಲ್ಲಿ ಒಂದು ರಸ್ತೆ ಮಾಡಬೇಕಾದ್ರೂ ಅಡ್ಡಿ ಮಾಡ್ತಾರೆ, ಬೋರ್ವೆಲ್ ಕೊರೆಸ್ಬೇಕಾದ್ರೂ ಅಡ್ಡಿ ಮಾಡ್ತಾರೆ, ಚರಂಡಿ ಮಾಡಬೇಕಾದ್ರೂ ಅಡ್ಡಿ ಮಾಡ್ತಾಯಿದ್ದಾರೆ. ಟೆಂಡರ್ ಇಲ್ಲ, ಈ ರಸ್ತೆ ಮಾಡಬೇಕಾದ್ರೆ ಬಂದು ರಸ್ತೆ ಕ್ಯಾನ್ಸಲ್ ಮಾಡಿ ಈಗ ಮಾಡಬಾರ್ದು ಅಂತ ಅಡ್ಡಿ ಮಾಡ್ತಾರೆ. ನಂತರ ಚಿಕ್ಕಬಳ್ಳಾಪುರ ತಹಸೀಲ್ದಾರರು ಕರೆ ಮಾಡಿ ಕಾಮಗಾರಿ ನಿಲ್ಲಿಸಬೇಕೆಂದು ತಿಳಿಸಿ ಆರ್ಐ ಹಾಗೂ ಗ್ರಾಮ ಲೆಕ್ಕಾಧಿಕಾರಿಗಳನ್ನು ಸ್ಥಳಕ್ಕೆ ಕಳುಹಿಸುತ್ತಾರೆ. ಆಗಲೂ ಕಾಮಗಾರಿ ನಿಲ್ಲಿಸದಿದ್ದಕ್ಕೆ ಶಾಸಕರು ಕಾಮಗಾರಿಯನ್ನು ರದ್ದುಪಡಿಸಿದ್ದಾರೆಂದು ಬಿಜೆಪಿ ಮುಖಂಡ ಮಂಜುನಾಥ್ ಆರೋಪಿಸಿದರು. ಸರ್, ಏನು ವಾರ್ಡ್ ನಂಬರ್ 22ರ 2ನೇ ಮುಖ್ಯ ರಸ್ತೆಯಿಂದ ವಿನಾಯಕ ಲೇಔಟ್ ತನಕ ರಸ್ತೆ ಇದೆ, ಒಂದು 300 ಮೀಟ್ರು. ಆ ರಸ್ತೆಗೆ ನಗರಸಭಾ ನಿಧಿಯಿಂದ ಜೂನಲ್ಲಿ ಟೆಂಡರ್ ಪಬ್ಲಿಷ್ ಆಗುತ್ತೆ. 16 ಲಕ್ಷ ರೂಪಾಯಿ ದುಡ್ಡು ನಗರಸಭಾ ನಿಧಿಯಿಂದ ಟೆಂಡರ್ ಪ್ರಕ್ರಿಯೆ ಎಲ್ಲ ಆಗಿ ಜುಲೈಯಲ್ಲಿ ಅದು ಟೆಂಡರ್ ಪ್ರಕ್ರಿಯೆ ಎಲ್ಲ ಮುಗಿದು ಚಂದ್ರಯ್ಯ ಅನ್ನೋರಿಗೆ ಟೆಂಡರ್ ಆಗುತ್ತೆ. ಅದನ್ನು ಮೊನ್ನೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ನಮ್ಮ ನಗರಸಭಾ ಅಧ್ಯಕ್ಷರು ಮತ್ತು ಸ್ಥಾಯಿ ಸಮಿತಿ ಅಧ್ಯಕ್ಷರು ಎಲ್ಲ ಬಂದು ಅದಕ್ಕೆ ಕಾಮಗಾರಿಗೆ ಚಾಲನೆ ನೀಡ್ತಾರೆ. ಚಾಲನೆ ನೀಡಿದಾಗ ಏನಾಗುತ್ತೆ, ಈ ಶಾಸಕರ ಪಟಾಲಂ ಏನಿದೆ, ಈ ಕಾಮಗಾರಿ ನಡೀಬಾರ್ದು ಅಂಥೇಳಿ ಯಾರು ಸೂಚನೆ ಕೊಟ್ಟಿರ್ತಾರೋ ಅವ್ರಿಗೆ ಗೊತ್ತಿಲ್ಲ. ಶಾಸಕರೇ ಕೊಟ್ಟಿರ್ಬೋದು. ಏನು ಮಾಡ್ತಾರೆ, ಕಂಪ್ಲೇಂಟ್ ಕೊಡೋದು ಮಾಡ್ತಾರೆ. ಕಂಪ್ಲೇಂಟ್ ಕೊಟ್ಟು ಕೆಲಸ ನಿಲ್ಲಿಸ್ಬೇಕು ಇಮಿಡಿಯೇಟು ಅಂತೇಳಿ. ನಾವು ಯಾಕೆ ನಿಲ್ಲಿಸ್ಬೇಕು ಅಂಥೇಳಿ ಎಲ್ಲ ಕ್ವಶನ್ ಮಾಡಿದಾಗ ಏನೋ ಒಂದು ಸಬೂಬು. ಆಮೇಲೆ ಪೊಲೀಸ್ನವ್ರಿಗೆಲ್ಲ ನಾವು ಕನ್ವಿನೆನ್ಸ್ ಮಾಡ್ತೀವಿ, ಹೇಳ್ತೀವಿ ಈ ಥರ ಇದೆ ಅಂತ. ಅದಾದಮೇಲೆ ಮತ್ತೆ ಕೆಲಸ ಸ್ಟಾರ್ಟ್ ಮಾಡ್ತೀವಿ. ಮತ್ತು ತಹಸೀಲ್ದಾರ್ ಅವರು ಮೌಖಿಕವಾಗಿ ನಮಗೆ ಕೆಲಸ ಮಾಡಬಾರ್ದು ಅಂಥೇಳಿ ಅಡ್ಡ ಹಾಕ್ತಾರೆ. ಕೆಲಸ ಮಾಡಬಾರ್ದು, ನಿಲ್ಲಿಸ್ಬೇಕು ನೀವು ಅಂಥೇಳಿ. ಆಮೇಲೆ RI ಮತ್ತು VAನ ಸ್ಪಾಟಿಗೆ ಕಳಿಸ್ತಾರೆ ತಹಸೀಲ್ದಾರ್ ಅವರು ಬಂದು ಎಲ್ಲ ಸ್ಪಾಟ್ ನೋಡ್ತಾರೆ. ಎಲ್ಲ 18 ಅಡಿ 19 ಅಡಿ 20 ಅಡಿ ತನಕ ರೋಡಿದೆ, ಏನು ತೊಂದರೆ ಇಲ್ಲ, ನೋಡ್ಕೊಂಡು ಹೋಗ್ತಾರೆ. ಹಾಗಾಗಿ ಮತ್ತೆ ತಹಸೀಲ್ದಾರ್ ಕಡೆಯಿಂದ ಲೆಟ್ರ್ ತಗೊಂಡು ಶಾಸಕರು ನೇರವಾಗಿ ಇದನ್ನು ಮಾತಾಡಿ ಶಾಸಕರೇ ಈ ಕೆಲಸವನ್ನು ರದ್ದುಪಡಿಸ್ತಾರೆ. ಯಾರು ನಮ್ಮ ಪೌರಾಯುಕ್ತರ ನಗರಸಭಾ ಪೌರಾಯುಕ್ತರ ಕೈಯಲ್ಲಿ ರದ್ದುಪಡಿಸಲಾಗಿದೆ ಅಂತೇಳಿ ಲೆಟ್ರು ಏನು ನಮ್ಮ ಗುತ್ತಿಗೆದಾರ ಚಂದ್ರಯ್ಯ ಅವ್ರಿಗೆ ತಲುಪಿಸ್ತಾರೆ. ನಿಮ್ಮ ಕೆಲಸ ರದ್ದಾಗಿದೆ, ಟೆಂಡರ್ ಪ್ರಕ್ರಿಯೆಯನ್ನು ರದ್ದು ಮಾಡಿದ್ದೀವಿ ಅಂತೇಳಿ. ಮಂಜುನಾಥ್ ಆರೋಪಕ್ಕೆ ಪ್ರತಿಕ್ರಿಯಿಸಿ ಮಾತನಾಡಿದ ಕಾಂಗ್ರೆಸ್ ಮುಖಂಡ ಡಾನ್ ಶ್ರೀನಿವಾಸ್, ಬಡಾವಣೆಯ ನಿವಾಸಿಗಳು ಕಳೆದ 10 ದಿನಗಳ ಹಿಂದೆ ನಗರ ಠಾಣೆ ಪೊಲೀಸ್ ಹಾಗೂ ತಹಸೀಲ್ದಾರರು ನಗರಸಭೆ ಆಯುಕ್ತರಿಗೆ ದೂರು ನೀಡಿದ್ದಾರೆ. ಸುಮಾರು 7 ಸರ್ವೆ ನಂಬರ್ ಜಮೀನುಗಳಲ್ಲಿ 20 ಅಡಿ ಅಗಲದ ರಸ್ತೆಯು ಈ ಹಿಂದೆ ಬಡಾವಣೆಯ ಅಭಿವೃದ್ಧಿಯ ವಿನ್ಯಾಸ ನಕ್ಷೆಯಲ್ಲಿ ಅನುಮೋದನೆಯಾಗಿರುತ್ತದೆ. ಆದ್ದರಿಂದ 20 ಅಡಿ ಕಾಂಕ್ರೀಟ್ ರಸ್ತೆಯನ್ನು ಮಾಡಬೇಕೆಂದು ಸ್ಥಳೀಯ ನಿವಾಸಿಗಳು ತಕರಾರು ಪಡಿಸಿರುತ್ತಾರೆ. ರಾಜಸ್ವ ನಿರೀಕ್ಷಕರು ಪರಿಶೀಲಿಸಿದಾಗ ಸ್ಥಳೀಯ ನಗರಸಭೆಯ ಅನುದಾನದಲ್ಲಿ 15 ಅಡಿ ರಸ್ತೆಯನ್ನು ನಿರ್ಮಾಣ ಮಾಡಿರುತ್ತಾರೆ. ಆದರೆ ವಾಸ್ತವವಾಗಿ ನಗರಾಭಿವೃದ್ಧಿ ಯೋಜನೆಯ ನಕ್ಷೆಯ ಪ್ರಕಾರ ಹಾಗೂ ಸಂಖ್ಯೆ ನಂಬರ್ಗಳ ಖಾತೆದಾರರ ಕ್ರಯದ ಪತ್ರದ ಪ್ರಕಾರ 20 ಅಡಿ ರಸ್ತೆ ಇರುತ್ತದೆ.
ಆದ್ದರಿಂದ ಸದರಿ ದಾಖಲೆಗಳಂತೆ ಪರಿಶೀಲಿಸಿ 15 ಅಡಿ ಕಾಂಕ್ರೀಟ್ ರಸ್ತೆ ಬದಲಾಗಿ 20 ಅಡಿ ರಸ್ತೆ ಮಾಡಬೇಕೆಂದು, ಕಾಂಕ್ರೀಟ್ ರಸ್ತೆಯ ಕಾರ್ಯವನ್ನು ತಾತ್ಕಾಲಿಕವಾಗಿ ಸ್ಥಗಿತಗೊಳಿಸಬೇಕೆಂದು ಸ್ಥಳೀಯರು ದೂರನ್ನು ನೀಡಿರುತ್ತಾರೆ. ಹಾಗಾಗಿ ರಸ್ತೆಯನ್ನು ಕಾಂಕ್ರೀಟ್ ರಸ್ತೆಯನ್ನಾಗಿ ಅಭಿವೃದ್ಧಿಪಡಿಸುವ ಕಾಮಗಾರಿಯನ್ನು ಶಾಸಕರ ಪ್ರವೇಶಾಭಿವೃದ್ಧಿ ಯೋಜನೆಯಡಿ ಕೈಗೊಳ್ಳುವುದಾಗಿ ಶಾಸಕರು ಸೂಚಿಸಿರುತ್ತಾರೆ. ಆದ್ದರಿಂದ ವಾರ್ಡ್ ನಂಬರ್ 22ರ ಕೆಳಗಿನ ತೋಟದ ವಿನಾಯಕ ಬಡಾವಣೆಗೆ ಹೋಗುವ ರಸ್ತೆಗೆ ಡಾಂಬರೀಕರಣ ಕಾಮಗಾರಿಯನ್ನು ರದ್ದುಪಡಿಸಿದೆ ಎಂದು ತಿಳಿಸಿದರು. ಈ ರಸ್ತೆ ಯಾಕೆ ಅಡ್ಡಿಪಡಿಸಿಲ್ಲ? ಖಂಡಿತವಾಗಿ ಇಲ್ಲಿ ಸ್ಥಳೀಯರು ಯಾರೂ ಮಾಡಿಸಿಲ್ಲ, ನಾವು ಮಾಡಿಸಿಲ್ಲ. ನಮ್ಮ ಅಳಲೊಂದೇ, ನಮ್ಮ ಕೂಗೊಂದೇ. ಏನು ಅಂತ ಹೇಳಿದ್ರೆ 20 ಅಡಿ ರಸ್ತೆ ಮಾಡಿ, 20 ಅಡಿ ರಸ್ತೆ ಮಾಡಿ, CC ರಸ್ತೆ ಮಾಡಿ. ಆಮೇಲೆ ಊರಿಗೆ ಫ್ಲೋರೈಡ್ ಜಾಸ್ತಿ ಇರೋದ್ರಿಂದ ನಮ್ಮೂರಲ್ಲಿ ಇಲ್ಲಿ ಸ್ವೀಟ್ ವಾಟ್ರ್ ಐತೆ. ಸ್ವೀಟ್ ವಾಟ್ರನ್ನ ಮೈನ್ ಕಲೆಕ್ಷನ್ ಮೈನ್ ರೋಡ್ಗೆ ತೊಗೊಂಡೋಗ್ಬೇಕು. ಇಲ್ಲಿ ಪೈಪ್ಲೈನ್ ಒಂದು ತೊಗೊಂಡೋಗ್ಬೇಕು. ಇಲ್ಲಿಂದ 4 ಇಂಚ್ ಪೈಪ್ಲೈನ್ ತೊಗೊಂಡೋಗಿ ಅಲ್ಲಿ ಇಡಬೇಕು. ಯಾಕಂದರೆ ಸದ್ಯಕ್ಕೆ ನಾವು ಆಲೋಚನೆ ಮಾಡ್ಬೋದು, ದೂರದೃಷ್ಟಿ ಇಟ್ಕೊಂಡು ಕೆಲಸ ಮಾಡಬೇಕು. ಒಂದು ಸಾರಿ ರಸ್ತೆ ಹಾಕಿದ ಮೇಲೆ ಮತ್ತೆ ಆಗೋದು, ಮತ್ತೆ ಮುಂದಿನ ವರ್ಷ ಇನ್ನೊಬ್ಬರು ಬರೋದು, ಅಗಿಯೋದು, ಆ ಥರ ಮಾಡಬಾರ್ದು. ಒಂದೇ ಸಾರಿ ಒಂದು ಇವಾಗ ತಾರ್ ರಸ್ತೆ ಇಲ್ಲಿ ಹಾಕ್ತೀವಿ ಅಂದ್ಕೊಳ್ಳಿ. ಇದು ಯಾವುದು ತಾರ್ ರಸ್ತೆ ಹಾಕಿದ ತಕ್ಷಣವೇ ಇದು ಬರ್ತದೆ ಒಂದು. ಯಾಕಂದರೆ ಇಲ್ಲೆಲ್ಲ ಡೆವಲಪ್ಮೆಂಟ್ ಏರಿಯಾ. ಒಂದು ಟಿಪ್ಪರ್ ಬಂದರೆ ಮುಗ್ದೋಯ್ತು ಅದ್ರ ಕತೆ, ಒಳಗಡೆ ಹೋಗ್ಬಿಡುತ್ತೆ. ಅದು ಬಿಟ್ಟರೆ ನಮ್ಗೆ ಯಾವುದೇ ಆಗಲಿ ಒಂದು ಇದರಲ್ಲಿ ತೊಂದರೆ ಮಾಡೋ ಒಂದು ಅವಶ್ಯಕತೆ ಇಲ್ಲ. ನಿಜವಾಗ್ಲೂ ಅವರು ಒಂದು ಕಲ್ಪನೆ ಅಷ್ಟೇ, ಆ ಥರ ಮಾಡ್ಕೊಂಡಿದ್ದಾರೆ, ಈ ಥರ ಮಾಡಿ ಸ್ಥಳೀಯರು. ಯಾಕಂದರೆ ಈ ಸ್ಥಳೀಯರ ಒಂದು ಕೂಗನ್ನು, ಅವರ ಅಳಲನ್ನು ನಾವು ಆಲಿಸಿದ್ದೀವಿ. ಅವ್ರಿಗೇನು ಬೇಕೋ ಅನುಕೂಲ ಮಾಡಿಕೊಡ್ಬೇಕು ಅಂದ್ಬಿಟ್ಟು ನಾವು ಹೇಳಿದ್ದೀವಿ. ಕಮಿಷನರ್ಗೂ ಹೇಳಿದ್ದಾರೆ, ಎಲ್ಲರೂ ಬಂದು ಇವ್ರಿಗೆ ಹೇಳಿದ್ದಾರೆ. ಅವ್ರ ಪರವಾಗಿ ನಿಂತ್ಕೊಂಡಿದ್ವಿ. ಶಾಸಕರ ಬೆಂಬಲ ಟೆಂಡರ್ ಅಲ್ಲಣ್ಣ, ಪರಿಶೀಲನೆ ಮಾಡಿ ನೀವು ಕಮಿಷನರ್ಗೆ ತಹಸೀಲ್ದಾರ್ ಬರೆದಿರೋದೇನೋ, ಅಲ್ಲಿ ಸ್ಥಳೀಯರು ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಸ್ಥಳೀಯರು ಕಂಪ್ಲೇಂಟ್ ಕೊಟ್ಟ ಮೇಲೆ ಮೂಲ ನಿವಾಸಿಗಳು ಇಲ್ಲಿ ವಾಸ ಯಾರು ಇದ್ದಾರೋ ರಸ್ತೆ ಮಾಡೋದು ಯಾರಿಗೆ? ಅಲ್ಲಿನ ಸ್ಥಳೀಯರಿಗೆ ತಾನೇ ಮಾಡಬೇಕಾಗಿರೋದು, ಸಾರ್ವಜನಿಕರಿಗೆ ತಾನೇ. ಸಾರ್ವಜನಿಕರೇ ಹೋಗಿ ಎಲ್ಲರೂ ಒಬ್ಬರಲ್ಲ ಇಬ್ಬರಲ್ಲ ಇಲ್ಲ 50 ಮನೆಯವರು ಎತ್ಕೊಂಡು ಹೋಗಿ ಕಂಪ್ಲೇಂಟ್ ಕೊಟ್ಟಾಗ ಒಬ್ಬ ಟೆಂಡರ್ ಆಗಿರೋರು ನೋಡ್ತಾರ, ಸಾರ್ವಜನಿಕರು ನೋಡ್ತಾರ? ಸಾರ್ವಜನಿಕರನ್ನೇ ತಾನೇ ನೋಡೋದು. ಹಾಗಾಗಿ ಅವರ ಏನು ಅದು ಪರಿಶೀಲಿಸಿ ಆಮೇಲೆ ರೀಟೆಂಡರ್ ಮಾಡಿ ಅಂದ್ಬಿಟ್ಟು ನಿಲ್ಲಿಸಿದ್ದಾರೆ. ಈ ಇಬ್ಬರ ರಸ್ತೆ ಜಗಳದಲ್ಲಿ ವಿನಾಯಕ ಬಡಾವಣೆಯ ನಿವಾಸಿಗಳು ಪರದಾಡುವಂತಾಗಿದೆ. ತೌಡನಹಳ್ಳಿ ರಮೇಶ್, CTV ನ್ಯೂಸ್, ಚಿಕ್ಕಬಳ್ಳಾಪುರ.